ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಹಬ್ಬಿಸೋದಕ್ಕೆ ಒಂದಷ್ಟು ಜನ ಕಾಂಟ್ರಾಕ್ಟ್ ಪಡ್ಕೊಂಡಿದ್ದಾರೆ. ನೇರ ಹೇಳ್ಬೋದು, ಕಾಂಟ್ರಾಕ್ಟೇ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದು ಏನು ಡೀಲಿಂಗ್ ಆಗಿದೆಯೋ ಗೊತ್ತಿಲ್ಲ, ಆದರೆ ಸುಳ್ಳು ಹೇಳಬೇಕು, ಜನರಿಗೆ ತಪ್ಪು ಮಾಹಿತಿ ಒದಗಿಸ್ಬೇಕು. ಮತ್ತು ಯಾರು ನ್ಯಾಯ ಕೇಳ್ತಿದ್ದಾರೋ, ಯಾರು ಧರ್ಮಸ್ಥಳದಲ್ಲಾಗಿರುವ ಪ್ರತಿಯೊಂದು ಸಾವಿಗೂ ಪ್ರತಿಯೊಂದು ಅಕ್ರಮಕ್ಕೂ ಸಹ ನ್ಯಾಯ ಸಿಗಬೇಕು, ಶಿಕ್ಷೆ ಆಗಬೇಕು ತಪ್ಪಿತಸ್ಥರಿಗೆ ಅಂತಿದ್ದಾರೋ, ಸೌಜನ್ಯನ ರೇಪ್ ಮಾಡಿ ಕೊಂದವರನ್ನು ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋರ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ. ಅದೇನು ಅಂದರೆ ಅವರನ್ನು ಹೇಗಾದರೂ ಮಾಡಿ ಕುಗ್ಗಿಸಿಬಿಡಬೇಕು, ಮಾನಸಿಕವಾಗಿ ಕುಗ್ಗಿಸಿಬಿಡಬೇಕು, ಸಾಧ್ಯ ಆದರೆ ಕೋರ್ಟುಗಳಿಗೆ ಅಲೆದಾಡಿಸಿ ದೈಹಿಕವಾಗಿ ಸುಸ್ತು ಮಾಡಿ ಬಿಸಾಕಬೇಕು. ಬೆಳಗ್ಗೆ ಎದ್ರೆ ಒಂದು ಕೇಸ್ ಹಾಕು, ಅಥವಾ ಅವ್ರ ಬಗ್ಗೆ ಅಪಪ್ರಚಾರ ಮಾಡು, ಅವರ ಅವಹೇಳನ ಮಾಡು, ತೇಜೋವಧೆ ಮಾಡು, ಏನೆಲ್ಲ ಸಾಧ್ಯನೋ ಎಲ್ಲ ಮಾಡ್ಕೊಳ್ತಿದ್ದಾರೆ. ಅಂತಹ ಮಾಡ್ತಿರುವಂಥವರ ಪಟ್ಟಿಯಲ್ಲಿ ಈ ವಸಂತ್ ಗಿಳಿಯಾರ್ ಅನ್ನುವಂಥವನು ಸಹ ಸೇರ್ಕೊಂಡಿದ್ದಾನೆ. ಅವನು ಅದೆಷ್ಟು ಸುಳ್ಳು ಹೇಳ್ತಾನೆ, ಸೌಜನ್ಯ ಕೇಸ್ ವಿಚಾರದಲ್ಲಾಗಲಿ, ಧರ್ಮಸ್ಥಳದ ಇಡೀ SIT ಪ್ರಕರಣದಲ್ಲಾಗಲಿ ಎಷ್ಟು ಸುಳ್ಳು ಹೇಳ್ತಾನೆ ಅಂದರೆ ಲೆಕ್ಕ ಇಡೋಕ್ಕೆ ಸಾಧ್ಯ ಇಲ್ಲ. ಸೂಲಿ ಬೆಲೆನೇ ಪಾಪ ಸೈಡ್ಗೆ ಹೋಗ್ಬಿಟ್ಟಿದ್ದಾನೆ. ನನ್ನ ಕೈಯಲ್ಲಿ ಆಗಲ್ಲಪ್ಪ ಕಾಂಪೀಟ್ ಮಾಡೋಕ್ಕೆ, ನನಗೆ ವಯಸ್ಸಾಯಿತು ಅನ್ನೋ ರೀತಿಯಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಪಕ್ಕಕ್ಕೆ ಹೋಗಿದ್ದಾನೆ. ಆ ಮಟ್ಟಕ್ಕೆ ಈ ವಸಂತ್ ಗಿಳಿಯಾರ್ ಅನ್ನುವಂಥವನು ಸುಳ್ಳು ಹೇಳ್ತಿದ್ದಾನೆ. ಸುಳ್ಳು ಹೇಳೋದ್ರ ಜೊತೆಗೆ ಎಲ್ಲರ ಬಗ್ಗೆಯೂ ಅವಹೇಳನಕಾರಿಯಾಗಿ ಬೆದರಿಕೆಗಳು. ದಿನೇಶ್ ಕುಮಾರ್ ಅನ್ನುವಂಥವ್ರು ಡಿಟಾಕ್ಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅವ್ರಿಗೆ ಫೇಸ್ಬುಕ್ಕಲ್ಲೇ ಬೆದರಿಕೆ ಹಾಕ್ತಾನೆ, ಇವನೊಂದು ಸ್ವಲ್ಪ ಬ್ಯಾಟಿಂಗ್ ಮಾಡಬೇಕು ಅಂತ. ಒಂದಷ್ಟು ವಿರೋಧದ ಧ್ವನಿಗಳು ಬಂದ ತಕ್ಷಣ ಹೇಡಿಯ ಹಾಗೆ ಆ ಪೋಸ್ಟ್ ಡಿಲೀಟ್ ಮಾಡ್ಕೊಳ್ತಾನೆ. ಅವನಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಈಗ ಒಡನಾಡಿ ಸೇವಾ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಮುಂದೆ ಬಂದಿದ್ದಾರೆ. ಅವರು ಸಹ 2-3 ವರ್ಷಗಳಿಂದ ಅವನ ತೇಜೋವಧಿಗೆ ಬೇಸತ್ತು ಹೋಗಿದ್ರು. 2 ಬಾರಿ ನೋಟಿಸ್ ಕಳಿಸಿದ್ರಂತೆ, ಆದರೂ ಅವನು ಅದಕ್ಕೆ ಸ್ವೀಕರಿಸೋದಕ್ಕೆ ಸಿದ್ಧ ಇರಲಿಲ್ಲ, ವಾಪಸ್ ಕಳಿಸಿದ್ದಾನೆ ನೋಟಿಸ್ನ. ಹಾಗಾಗಿ ಈಗ ಅತಿಯಾಯ್ತು, ಇವನಿಗೊಂದು ಪಾಠ ಕಲಿಸ್ಬೇಕು, ಇವನಿಗೆ ಮಾತ್ರ ಅಲ್ಲ ಈ ರೀತಿಯವರಿಗೆ ಪಾಠ ಕಲಿಸ್ಬೇಕು ಅನ್ನುವ ಉದ್ದೇಶದಿಂದ ಸ್ಟ್ಯಾನ್ಲಿ ಅವರು ಈಗ ವಸಂತ್ ಗಿಳಿಯಾರ್ ವಿರುದ್ಧ FIR ಮಾಡಿಸಿದ್ದಾರೆ, ಕೇಸ್ ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಅದರ ಬಗ್ಗೆ ಮಾತಾಡ್ತಾ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ, ನಾನು 2 ವರ್ಷದಿಂದ ತಡ್ಕೊಂಡಿದ್ದೀನಿ, ಸಾಕಷ್ಟು ತೇಜೋವಧೆ ಮಾಡ್ತಾನೆ, ಸುಳ್ಳು ಸುದ್ದಿಗಳನ್ನು ಹಬ್ತಾನೆ, ಸುಳ್ಳು ಹಬ್ಬಿಸ್ತಾನೆ. ಈಗ ಅದು ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆ, ಯಾಕಂದರೆ SIT ತನಿಖೆ ನಡೀತಾ ಇದೆ. ಎಲ್ಲಿ ಅವನ ದಣಿಗಳಿಗೆ ಶಿಕ್ಷೆ ಆಗಿಬಿಡುತ್ತೋ ಅನ್ನುವಂಥ ಭಯ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಬಿಡುತ್ತೋ ಅಂತ ಭಯ ಅವನಿಗೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬಾರ್ದು, ಆ ಪ್ರಕರಣ ತನಿಖೆನೇ ಆಗಬಾರ್ದು, ಯಾವ ಪ್ರಕರಣವೂ ತನಿಖೆನೇ ಆಗಬಾರ್ದು, SITನೇ ಮುಚ್ಚಿಬಿಡಬೇಕು, ನ್ಯಾಯ ಹೊರಗೆ ಬರಲೇಬಾರ್ದು, ಸತ್ಯ ಹೊರಗೆ ಬರಬಾರ್ದು, ನ್ಯಾಯ ಸಿಗಬಾರ್ದು ಅನ್ನೋದು ಅವನಿಗೆ ವಸಂತ್ ಗಿಳಿಯಾರ್ನ ಉದ್ದೇಶ. ಸೊ ಅದರಿಂದ ಸ್ಟ್ಯಾನ್ಲಿ ಅವರು ಇವತ್ತು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ವಿರುದ್ಧ ಕೂಡ ಇಲ್ಲವ ಸಲ್ಲದಂತೆಲ್ಲ ಹೇಳ್ತಾನೆ, ಮತ್ತು ಹಿಂದೂ ವರ್ಸಸ್ ಕ್ರೈಸ್ತ ಅನ್ನುವ ರೀತಿಯಲ್ಲಿ ನನ್ನ ಹೆಸರನ್ನು ಬಳಸ್ಕೊಳ್ತಾನೆ. ಒತ್ತಿ ಹೇಳ್ತಾನೆ ಸ್ಟ್ಯಾನ್ಲಿ. ಅದೊಂದು ಧರ್ಮದ ಸಂಕೇತವಾಗಿ ಬಳಸ್ತಾನೆ ಅವನು. ಮತ್ತೆ ನಾನು ಹೇಳದೇ ಇರುವಂತಹದ್ದನ್ನು ಸಹ ನಾನು ಹೇಳಿದ್ದೀನಿ ಅಂತ ಹೇಳಿಕೆಗಳು ನನ್ನ ಹೆಸರಲ್ಲಿ ಹೇಳಿ ಧರ್ಮಗಳ ನಡುವೆ ದ್ವೇಷ, ನನ್ನ ವಿರುದ್ಧ ಧರ್ಮಸ್ಥಳದ ಭಕ್ತರನ್ನ ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡ್ತಿದ್ದಾನೆ. ಹಂದಿಗೆ ಹೊಡೆದ ಹಾಗೆ ಹೊಡಿಬೇಕು ಅಂತ ನಾನು ಹೇಳಿದ್ದೀನಿ ಅಂತೆಲ್ಲ ಸುಳ್ಳು ಹೇಳಿದ್ದಾನೆ. ಹಾಗಾಗಿ ಅದರ ವಿರುದ್ಧ ನಾನು ಇವತ್ತು FIR ಮಾಡ್ತಿದ್ದೀನಿ, ಇದೊಂದು ಪಾಠ ಆಗಬೇಕು ಅನ್ನುವಂಥದ್ದು ಸ್ಟ್ಯಾನ್ಲಿ ಅವರ ಮಾತಾಗಿತ್ತು. ಸೊ ನೋಡೋಣ, ಈ ವಸಂತ್ ಗಿಳಿಯಾರ್ ಅನ್ನುವಂಥವನು, ಇನ್ನೊಬ್ಬ ಕಿರಿಕೀರ್ತಿ ಅನ್ನುವಂಥವನು ಪವಿತ್ರ ಸಾವಂತೆ ಸೌಜನ್ಯ. ಅದು ಪವಿತ್ರ ಸಾವು, ಎಂಥ ಹಲ್ಕಟ್ಟು ಮನಸ್ಥಿತಿ ಅದು. ಒಂದು ಹೆಣ್ಣು ಮಗು ರೇಪ್ ಅಂಡ್ ಮರ್ಡರ್ ಆಗುತ್ತೆ, ಗುಪ್ತಾಂಗಕ್ಕೆ ಮಣ್ಣು ತುಂಬ್ತಾರೆ, ರಾತ್ರಿ ಎಲ್ಲ ಹೆಣ ಕಾಡಲ್ಲಿ ಬಿದ್ದಿರುತ್ತೆ. ಅಂಥ ದಯನೀಯ ಸಾವು ಕಂಡಂತಹ ಒಂದು ಸಾವನ್ನ, ಒಂದು ಕೊಲೆಯನ್ನ, ಒಂದು ರೇಪನ್ನ ಪವಿತ್ರ ಸಾವು ಅಂತ ಕರೀತಾನವನು. ಪವಿತ್ರ ಸಾವಂತೆ ಅದು. ಅಂಥ ಹಲ್ಕಟ್ಟು ಮನಸ್ಥಿತಿ ಅವನು ಕಿರಿಕೀರ್ತಿ ಅನ್ನೋವಂಥವನು. ಅವನ ಮನೆಯಲ್ಲಿ ಹೆಂಗಸರಿಲ್ವಾ, ಹೆಣ್ಮಕ್ಳಿಲ್ವಾ, ಮಹಿಳೆಯರಿಲ್ವಾ? ಇದೇ ರೀತಿ ಪವಿತ್ರ ಸಾವು ಅವನ ಮನೆಯಲ್ಲಿ ಯಾರಿಗಾದ್ರೂ ಹೆಂಗಸರಿಗೆ ಬಂದರೆ ಅವನು ಪವಿತ್ರ ಸಾವು ಅಂತ ಹೇಳಿ ದೇವ್ರಿಗೆ ಕೈ ಮುಗಿತಾನ, ಒಳ್ಳೇದಾಯ್ತು ಪವಿತ್ರ ಸಾವು ಕೊಟ್ಟಿದ್ಯಪ್ಪ ಅಂತ. ಅವನಿಗೂ ಬುದ್ಧಿ ಬರಬೇಕು, ಈ ವಸಂತ್ ಗಿಳಿಯಾರನಿಗೂ ಬುದ್ಧಿ ಬರಬೇಕು. ದಿನ ಬೆಳಗಾದ್ರೆ ಈ ಗೋಧಿ ಮಾಧ್ಯಮಗಳು ಇವರನ್ನೆಲ್ಲ ಕೂರಿಸ್ಕೊಂಡು ಸುಳ್ಳು ಆರೋಪ ಮಾಡಿದವರನ್ನು ವಿಲನ್ ಮಾಡಿ ಆರೋಪಿ ಸ್ಥಾನದಲ್ಲಿ ನಿಲ್ಬೇಕಾದಂತಹ ವ್ಯಕ್ತಿಗಳ ರಕ್ಷಣೆಗೆ ನಿಂತ್ಕೊಂಡು
ಸತ್ಯ ಹೊರಗೆ ಬರಲಿ, SIT ಇದೆ, ತನಿಖೆ ಆಗಲಿ, ತನಿಖೆ ಮುಗಿದ ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಬೇಕಾದಂಥ ವ್ಯಕ್ತಿಗಳು. ಯಾರೇ ತಪ್ಪು ಮಾಡಿರಲಿ ಶಿಕ್ಷೆ ಆಗಲಿ. ಏನೋ ಷಡ್ಯಂತ್ರ ಹೂಡಿ ಸುಳ್ಳು ಆಪಾದನೆಗಳನ್ನು ಮಾಡಿದರೆ ಆಪಾದನೆ ಮಾಡಿರೋರಿಗೆ ಶಿಕ್ಷೆ ಆಗಲಿ. ಆದರೆ ಅಲ್ಲಿ ನಡೆದಿರುವಂಥದ್ರಲ್ಲಿ ತಪ್ಪಿದ್ರೆ, ಆ ತಪ್ಪಿತಸ್ಥರು ಯಾರೇ ಇದ್ದರೆ ಅವರಿಗೂ ಶಿಕ್ಷೆ ಆಗಲಿ. ಆ ರೀತಿ ಮಾತಾಡುವಂತಹ ದಮ್ಮು ತಾಕತ್ತಿಲ್ಲದೆ ಬಕೆಟ್ ಹಿಡಿಯುವ ಕೆಲಸ, ಗುಲಾಮಗಿರಿ ಮಾಡೋ ಕೆಲಸ ಮಾಡೋರಿಗೆ ಇದೊಂದು ಪಾಠ ಆಗಬೇಕು. ಈ ಕೇಸಲ್ಲಿ ಪೊಲೀಸರು ಫಸ್ಟ್ ಅವನ ಗೆಳೆಯರನ್ನು ಬಂಧಿಸಬೇಕು. ಅವನ ಅಕೌಂಟ್ಗಳನ್ನು ಸೀಸ್ ಮಾಡಬೇಕು. ಅವನ ಫಂಡಿಂಗ್ ನೋಡಬೇಕು. ಆ್ಯಕ್ಚುಲಿ ಅವನ ಫಂಡಿಂಗನ್ನು ನೋಡಬೇಕಾಗಿರೋದು. ಅಂಥವ್ರ ಫಂಡಿಂಗ್ ಅವನೊಬ್ಬಂದೇ ಅಲ್ಲ, ಒಂದು ದೊಡ್ಡ ಪಟ್ಟಿನೇ ಇದೆ. ಆ ಮನಸ್ಥಿತಿ ಅವ್ರದ್ದು ಫಂಡಿಂಗ್ಗಳು, ಅವ್ರದ್ದು ಅಕೌಂಟ್ಗಳು ಚೆಕ್ ಮಾಡಬೇಕು. ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತಿದೆ, ಏನೇನು ಆಗ್ತಿದೆ ಅಂತ. ಆಗ ಈ SIT ವಿರುದ್ಧ, ನ್ಯಾಯದ ವಿರುದ್ಧ, ಸತ್ಯದ ವಿರುದ್ಧ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸ್ಟ್ಯಾನ್ಲಿ ಅವರ ಕೇಸು FIR ಅನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು, ತಕ್ಷಣ ಬಂಧಿಸಬೇಕು. ಆಗ ಮಾತ್ರನೇ ಒಂದಷ್ಟು ಭರವಸೆ ಬರುತ್ತೆ. ಸತ್ಯ ಹೇಳೋದ್ರಿಂದ ನಾವು ರಕ್ಷಣೆ ಪಡ್ಕೊಳ್ಳಬಹುದು ಅನ್ನುವಂಥ ಭರವಸೆ ಬರುತ್ತೆ. ಇಲ್ಲದೆ ಹೋದರೆ ಒಂದು ಕಡೆ ವೈಯಕ್ತಿಕ ತೇಜವದೆ, ಇನ್ನೊಂದು ಕಡೆ ಕಾನೂನಾತ್ಮಕ ಹೋರಾಟ, ಎರಡರ ನಡುವೆ ಸಿಗಾಕೊಂಡು ನ್ಯಾಯಪರವಾಗಿ ಇರುವಂತಹ ಹೋರಾಟಗಾರರು ನರಳಬೇಕಾಗತ್ತೆ, ಹಿಂಜರಿಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನೋಡೋಣ ಪೊಲೀಸರು ಏನು ಕ್ರಮ ಕೈಗೊಳ್ತಾರೆ ಅಂತ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.